ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ 8ನೇ ತರಗತಿಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆ ಅಂದರೆ ಸೇತುಬಂಧ ಪೂರ್ವ ಮತ್ತು ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಒಂದು ಲರ್ನಿಂಗ್ ಔಟ್ಕಮ್ಸ್ ಬಗ್ಗೆ ಕ್ವಶನ್ ಪೇಪರ್ ಪ್ಲಸ್ ಆನ್ಸರ್ಸ್ ಎರಡೂ ಇರುತ್ತವೆ. ಸೊ ನೀವು ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ PDF ಇರುವಂಥ ಒಂದು ವಾಟ್ಸಾಪ್ ಚಾನಲ್ಗೆ ಹೋಗುತ್ತೆ. ಅಲ್ಲಿ ನೀವು PDF ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮನ್ನು ನಡೆಸ್ಬೋದು. ಯಾವ ರೀತಿ DSRT ಅವರು ಏನು ಬಿಟ್ಟಿದ್ದಾರೆ ಅದೇ ರೀತಿಯಾಗಿರುವಂಥ ಒಂದು ನಾರ್ಮ್ಸ್ಗಳನ್ನು ರೂಲ್ಸ್ಗಳನ್ನು ಫಾಲೋ ಮಾಡಿ ಕ್ವಶನ್ ಪೇಪರನ್ನು ಮತ್ತು ಆನ್ಸರ್ ಪೇಪರ್ನ ತೆಗೆದಿದೆ. ಸೊ ಇಲ್ಲಿ ನೋಡಿ, ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಯನ್ನು FLN 4 ಪ್ರಶ್ನೆಗಳಿರಬೇಕು. ಆಮೇಲೆ ಅಪೇಕ್ಷಿತ ಕಲಿಕಾ ಫಲಗಳಿಗೆ 6 ಪ್ರಶ್ನೆಗಳು, ಒಟ್ಟು 10 ಪ್ರಶ್ನೆಗಳು 10 ಅಂಕಗಳಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲೂ 9 ಲರ್ನಿಂಗ್ ಔಟ್ಕಮ್ಸು ಪ್ಲಸ್ಸು FLN ಸೇರಿ 9 ಇವೆ. ಅದರ ಒಂದರಲ್ಲಿ 2 ಕ್ವಶನ್ನ ತೆಗಿಬೇಕಾಗಿತ್ತು. ಟೋಟಲಾಗಿ 10 ಅಂಕಗಳನ್ನು ನಾವು ಎಕ್ಸಾಮನ್ನು ನಡೆಸಬೇಕಾಗುತ್ತೆ. ಮೊದಲು 20 ಇತ್ತು, ಸೊ ಈಗ 10 ಅಂಕಗಳಿಗೆ ಮಾಡಿದ್ದಾರೆ. ಬೇಕಂದರೆ ನೀವು ಎಕ್ಸ್ಟ್ರಾ 10 ಪ್ಲಸ್ ಓವರಲ್ ಒಂದು 5ರಿಂದ 10 ಮಾರ್ಕ್ಸು ಕೇಳಬಹುದು. ಬಟ್ 10 ಮಾರ್ಕ್ಸಿಗೆ ನೀವು ಪರ್ಸೆಂಟೇಜು ಅಥವಾ 10 ಮಾರ್ಕ್ಸಿಗೆ ನೀವು ರಿಸಲ್ಟ್ ಶೀಟನ್ನು ರೆಡಿ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡಿದೆ. ಸೊ ಇಲ್ಲಿ ಮೇಲ್ ಕನ್ನಡ ಇದೆ ನೋಡಿ, ಲರ್ನಿಂಗ್ ಔಟ್ಕಮ್ಸು ಇಲ್ಲಿದೆ ನೋಡಿ. ಇವೆಲ್ಲ 1, 2, 3, 4 ಏನಿವೆ ಇವು FLNಗೆ ಸಂಬಂಧಿಸಿದಂಥ ಒಂದು ವಿಷಯಗಳಿವೆ. ಸೊ 5, 6, 7, 8, 9 ಇದು ಲರ್ನಿಂಗ್ ಔಟ್ಕಮ್ LOಗೆ ಸಂಬಂಧಿಸಿದಂಥ ಒಂದು ಪಾಯಿಂಟ್ಸ್ಗಳಿವೆ. ಸೊ ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಂತ ಇದ್ದಾರೆ 8ನೇ ಒಂದು ಲರ್ನಿಂಗ್ ಔಟ್ಕಮ್ಮೇ. ಸೊ ಇಲ್ಲಿ ಇದೇ ರೀತಿಯಾಗಿರುವಂಥ ಒಂದು ಕ್ವಶನ್ ಪೇಪರ್ ಇಲ್ಲಿ ಮಾಡಿದ್ದೀವಿ, ನೋಡ್ಬೋದು ನೀವು. ಇಲ್ಲಿದೆ ನೋಡಿ, 8th ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರೀ ಟೆಸ್ಟ್ ನೋಡಿ. ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಆನ್ಸರ್. ರವಿ ಈಸ್ ಅ ಗುಡ್ ಬಾಯ್, ಹೀ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಕ್ವಶನ್ ನೋಡಿ, ಹೂ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಇಲ್ಲಿ ಆನ್ಸರ್ ಏನಾಗುತ್ತೆ, ರವಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಇದು ಆನ್ಸರ್ ಶೀಟು. ಓಕೆ, ಇನ್ನು 2ನೇ ಪ್ರಶ್ನೆ ನೋಡಿ. ದ ಡಾಗ್ ಈಸ್ ಸ್ಲೀಪಿಂಗ್ ಅಂಡರ್ ದ ಟ್ರೀ ಆ್ಯಂಡ್ ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಅಂಡರ್ ದ ಟೇಬಲ್. ವೇರ್ ಈಸ್ ದ ಡಾಗ್ ಸ್ಲೀಪಿಂಗ್? ಇಲ್ಲಿ ದ ಡಾಗ್ ಈಸ್ ಸ್ಲೀಪಿಂಗ್ ಅಂಡರ್ ದ ಟ್ರೀ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ರೈಟ್ 3-4 ಸೆಂಟೆನ್ಸ್ ಅಬೌಟ್ ಮೈ ಸ್ಕೂಲ್. ಮೈ ಸ್ಕೂಲ್ ಬಗ್ಗೆ ಸ್ಕೂಲ್ ಬಗ್ಗೆ ಬರೆಯಬೇಕು. ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ಇದೆ ನೋಡಿ. ಮೈ ಸ್ಕೂಲ್ ಈಸ್ ವೆರಿ ಬ್ಯೂಟಿಫುಲ್. ಐ ಸ್ಟಡಿ ಇನ್ ಕ್ಲಾಸ್ 8. ಮೈ ಟೀಚರ್ಸ್ ಆರ್ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್. ಐ ಲೈಕ್ ಮೈ ಸ್ಕೂಲ್ ವೆರಿ ಮಚ್. ಸೊ 4ನೇದು, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಇನ್ 2-3 ಸೆಂಟೆನ್ಸಸ್. 2-3 ವಾಕ್ಯದಲ್ಲಿ ಅವರ ಬಗ್ಗೆ ವಿದ್ಯಾರ್ಥಿಗಳು ತಿಳಿಸ್ಬೇಕು. ಮೈ ನೇಮ್ ಈಸ್ ರವಿ. ಐ ಆಮ್ ಸ್ಟಡಿಂಗ್ ಇನ್ ಕ್ಲಾಸ್ 8. ಐ ಲೈಕ್ ರೀಡಿಂಗ್ ಬುಕ್ಸ್ ಆ್ಯಂಡ್ ಪ್ಲೇಯಿಂಗ್ ಗೇಮ್ಸ್. ಇನ್ನು 5ನೇ ನೋಡಿ, ರೀಡ್ ಅಲೌಡ್. ದ ಸನ್ ರೈಸಸ್ ಇನ್ ದ ಈಸ್ಟ್, ಬರ್ಡ್ಸ್ ಸಿಂಗ್ ಇನ್ ದ ಮಾರ್ನಿಂಗ್. ಸೊ ಇದನ್ನು ಏನು ಮಾಡಬೇಕು, ಕ್ವಶನ್ ಪೇಪರ್ ಕೊಟ್ಟಿದ್ರೆ ಎಕ್ಸಾಮ್ ಆದ ನಂತರ ಇದನ್ನು ಗಟ್ಟಿಯಾಗಿ ಓದಲು ಹೇಳಬೇಕು. ಸರಿಯಾಗಿ ಓದಿದ್ರೆ ಅವರಿಗೆ ಪಾಸ್ ಅಂದರೆ A ಕೊಡಬೇಕು, ಫೇಲ್ ಆದರೆ B ಕೊಡಬೇಕು. ನೆಕ್ಸ್ಟ್ 6ನೇ ನೋಡಿ, ರೈಟ್ ಎ ಶಾರ್ಟ್ ಕನ್ವರ್ಸೇಷನ್. 2 ಲೈನ್ಸ್ ಇದ್ದು ನೀನು ನಿನ್ನ ಫ್ರೆಂಡ್ ಬಗ್ಗೆ ಬರೀಬೇಕಾಗತ್ತೆ. ಎಕ್ಸಾಂಪಲ್ ಇದೆ ನೋಡಿ, ಇಲ್ಲಿ ನೋಡಿರಿ, ಮೀ ಅಥವಾ ರೈಟ್ ಯುವರ್ ನೇಮ್ಸ್. ಹೌ ಆರ್ ಯು? ಫ್ರೆಂಡ್ ಏನಂತಾನೆ, ಐ ಆಮ್ ಫೈನ್ ಥ್ಯಾಂಕ್ ಯು. ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ನಿಮ್ಮ ಫ್ರೆಂಡ್ ಹೆಸರು ಕೂಡ ಬರ್ಕೋಬೋದು. ಇಲ್ಲಿ ನೋಡಿ, 7ನೇ ಪ್ರಶ್ನೆ, ವೈ ಶುಡ್ ವಿ ಕೀಪ್ ಅವರ್ ಕ್ಲಾಸ್ ರೂಮ್ ಕ್ಲೀನ್? ನಮ್ಮ ಕ್ಲಾಸ್ ರೂಮ್ನ ಯಾಕೆ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಅದಕ್ಕೆ ಆನ್ಸರ್ ನೋಡಿ ಏನಿದೆ ಅಂತ. ಕಾಮನ್ ಆಗಿಯೂ ಕೂಡ ಬರಿಬೋದು ನೀವು. ಆನ್ಸರ್ ನೋಡಿ, ವಿ ಶುಡ್ ಕೀಪ್ ಅವರ್ ಕ್ಲಾಸ್ ರೂಮ್ ಕ್ಲೀನ್ ಟು ಸ್ಟೇ ಹೆಲ್ದಿ ಆ್ಯಂಡ್ ಲರ್ನ್ ಇನ್ ಪ್ಲೀಸೆಂಟ್ ಎನ್ವಿರಾನ್ಮೆಂಟ್ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತಲೂ ಕೂಡ ಬರಿಬೋದು ನೀವು. 8ನೇ ನೋಡ್ರಿ, ಶಿ ಡ್ಯಾಶ್ ಪ್ಲೇಯಿಂಗ್ ಕ್ರಿಕೆಟ್. ಈಸ್ ಅಥವಾ ಆರ್ ಅಂತ ಬರುತ್ತೆ. ಇಲ್ಲಿ ಈಸ್ ದ ರೈಟ್ ಆನ್ಸರ್. ಯಾಕಂದರೆ 3rd ಪರ್ಸನ್ ಸಿಂಗ್ಯುಲರ್ ಇದೆ, ಶಿ, ಅದರಿಂದ ಈಸ್ ಬರುತ್ತೆ ಇಲ್ಲಿ. ಇನ್ನು 9ನೇ ನೋಡ್ರಿ, ರವಿ ಆ್ಯಂಡ್ ರಾಣಿ ಡ್ಯಾಶ್ ಫ್ರೆಂಡ್ಸ್. ಇಲ್ಲಿ ಏನಾಗುತ್ತೆ, 2 ನೌನ್ಗಳು ಅಂದರೆ 2 ನಾಮಪದಗಳು ಆ್ಯಂಡಿಂದ ಸೇರಿದರೆ ಅಲ್ಲಿ ಪ್ಲೂರಲ್ ಏನು ಬರುತ್ತೆ, ಹೆಲ್ಪಿಂಗ್ ವರ್ಬ್ ಬರುತ್ತೆ. ಆರ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಆರು, ಇಲ್ಲಿ ಈಸು. ನೆಕ್ಸ್ಟು 10ನೇದು, ಐಡೆಂಟಿಫೈ ದ ಸೆಂಟೆನ್ಸ್ ಟೈಪ್. ಪ್ಲೀಸ್ ಹೆಲ್ಪ್ ಮಿ. ಪ್ಲೀಸ್ ಹೆಲ್ಪ್ ಮಿ ಅನ್ನೋದು ಯಾವ ಸೆಂಟೆನ್ಸ್ ಟೈಪ್ ಇದೆ? ಇದು ರಿಕ್ವೆಸ್ಟ್ ಆಗಿದೆ. ರಿಕ್ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಇಲ್ಲಿದೆ ನೋಡಿ ಆನ್ಸರ್ಸ್ಗಳು. ಸೊ ನೋಡ್ಬೋದು. ಈಗ ಪೋಸ್ಟ್ ಟೆಸ್ಟಿಗೆ ಹೋಗೋಣ. ಸೊ ಇದನ್ನು ಕೂಡ ಇದೇ ರೀತಿಯಾಗಿರುತ್ತೆ. ಸೊ ಸೇಮ್ ಕ್ವಶನ್ ಪೇಪರ್ ಸ್ಟೈಲು, ಆದರೆ ಕ್ವಶನ್ಸ್ಗಳು ಬೇರೆ ಬೇರೆ ಆಗಿರ್ತವೆ. ಇಲ್ಲಿದೆ ನೋಡಿ, ಅನಿತಾ ವಿಸಿಟೆಡ್ ದ ಜೂ ಆನ್ ಸಂಡೇ. ಸುನಿತಾ ವಿಸಿಟೆಡ್ ದ ಮ್ಯೂಸಿಯಂ. ಹೂ ವಿಸಿಟೆಡ್ ದ ಜೂ? ಆನ್ಸರ್
ಇಲ್ಲಿ ಕೆಳಗಡೆ ಇದೆ ನೋಡಿ, ಅನಿತಾ ವಿಸಿಟೆಡ್ ದ ಜೂ. ಸೊ ಸೇಮ್ ಅದೇ ರೀತಿ ನೋಡಿ, ಮೇಲೆ ಇಲ್ಲೊಂದು ಮತ್ತೆ ಸ್ಟೇಟ್ಮೆಂಟ್ ರೂಪದಲ್ಲಿದೆ, ಇಲ್ಲಿ ಕ್ವಶನ್ ಇದೆ. ನೆಕ್ಸ್ಟು 3-4 ಸೆಂಟೆನ್ಸ್ ಅಬೌಟ್ ಮೈ ಟೀಚರ್, ಇಲ್ಲಿ ಚೇಂಜ್ ಆಗುತ್ತೆ. ಸೊ ಅದೇ ಸೇಮ್ ಕೊಡಬಾರ್ದು, ಬೇರೆ ಬೇರೆ ಕೊಡಬೇಕು. ಮೈ ಟೀಚರ್ ಬಗ್ಗೆ ಬರೀಬೇಕಾಗುತ್ತೆ. ಆಮೇಲೆ ರೈಟ್ 2 ಸೆಂಟೆನ್ಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ಪೊಲೈಟ್ಲಿ, ಸೊ ಇದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ರೀಡ್ ಅಲೌಡ್, ಇಲ್ಲಿ ಬೇರೆ ಸೆಂಟೆನ್ಸ್ ಇದೆ ನೋಡಿ, ಇದು ಪೋಸ್ಟ್ ಟೆಸ್ಟ್ಗೆ ಯೂಸ್ ಮಾಡಬೇಕು. ರೈಟ್ ಎ ಶಾರ್ಟ್ ಕನ್ವರ್ಸೇಷನ್ ಬಿಟ್ವೀನ್ ಎ ಕಸ್ಟಮರ್ ಆ್ಯಂಡ್ ಶಾಪ್ಕೀಪರ್, ಅಂಗಡಿ ಕಾರ ಮತ್ತು ಗ್ರಾಹಕನ ಬಗ್ಗೆ 2 ಸೆಂಟೆನ್ಸೆಲ್ಲ ಅವ್ರಿಗೆ ಕನ್ವರ್ಸೇಷನ್ ಮಾಡಿಸ್ಬೇಕು. ಎಕ್ಸಾಂಪಲ್ ನೋಡಿ, ಇದು ನೋಡೇ ಬಿಡೋಣ. 6ನೇದು ಕಸ್ಟಮರ್ ಅಂತಾನೆ, ಹೌ ಮಚ್ ಈಸ್ ದಿಸ್ ನೋಟ್ಬುಕ್? ಶಾಪ್ಕೀಪರ್, ಇಟ್ ಈಸ್ 50 rupees. ಕಸ್ಟಮರ್, ಥ್ಯಾಂಕ್ ಯು, ಇಷ್ಟೇ. 7 ನೋಡಿ, ಹೌ ಕ್ಯಾನ್ ಪ್ಲಾಂಟಿಂಗ್ ಟ್ರೀಸ್ ಹೆಲ್ಪ್ ಅವರ್ ಎನ್ವೈರ್ಮೆಂಟ್? ಗಿಡಗಳನ್ನು ನೆಡುವುದರಿಂದ ಯಾವ ರೀತಿ ಒಂದು ಪ್ರಕೃತಿಗೆ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಕೇಳಿದರೆ ಆನ್ಸರ್ ನೋಡಿ, ಪ್ಲಾಂಟಿಂಗ್ ಟ್ರೀಸ್ ಹೆಲ್ಪ್ಸ್ ಕೀಪ್ ದ ಏರ್ ಕ್ಲೀನ್ ಆ್ಯಂಡ್ ಪ್ರೊಟೆಕ್ಟ್ಸ್ ದ ಎನ್ವೈರ್ಮೆಂಟ್. ನೆಕ್ಸ್ಟ್ ನೋಡಿ, ಸೇಮ್ ಅದೇ ರೀತಿ, ದೇ ಡ್ಯಾಶ್ ಫಿನಿಶ್ ದೇರ್ ಹೋಮ್ವರ್ಕ್, ಇಲ್ಲಿ ದೇ ಹ್ಯಾವ್ ಫಿನಿಶ್ಡ್, ಹ್ಯಾವ್ ಅಂತ ಆಗುತ್ತೆ ಇಲ್ಲಿ, ಹ್ಯಾವ್. ನೆಕ್ಸ್ಟು 9, ಚೇಂಜ್ ಇನ್ ಟು ಪಾಸ್ಟ್ ಟೆನ್ಸ್. ಐ ಪ್ಲೇ ಫುಟ್ಬಾಲ್ ಇದೆ, ಐ ಪ್ಲೇಯ್ಡ್ ಫುಟ್ಬಾಲ್ ಆಗುತ್ತೆ ಇದು. ಓಕೆ. ನೆಕ್ಸ್ಟ್ ಐಡೆಂಟಿಫೈ ದ ವರ್ಡ್ ಕ್ಲಾಸ್ ಆಫ್ ಅಶೋಕ್. ಅಶೋಕ್ ಒಂದು ಏನಾಗುತ್ತೆ, ಇದು ನೌನ್ ಆಗುತ್ತಾ, ವರ್ಬ್ ಆಗುತ್ತಾ, ಅಡ್ಜೆಕ್ಟಿವ್ ಆಗುತ್ತಾ, ಎಡ್ವರ್ಬ್ ಆಗುತ್ತಾ? ಇಲ್ಲಿ ಆನ್ಸರ್ ನಂಬರ್ ಎ, ನೌನ್ ಆಗುತ್ತೆ. ಅಶೋಕ್ ಅನ್ನೋದು ಒಂದು ನಾಮಪದ, ಅದರಿಂದ ನೌನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ 8th ಇಂಗ್ಲೀಷ್ ಇದರದ್ದೆಲ್ಲ ಏನು ಕ್ವಶನ್ ಇದ್ದು ಇದರದ್ದು ಆನ್ಸರ್ಸ್ ಇವೆ. ಇಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ವಾಟ್ಸಪ್ ಚಾನಲ್ಗೆ ಹೋಗ್ತೀರಿ, ಅಲ್ಲಿ ನೀವು ಡೌನ್ಲೋಡ್ ಈಸಿಯಾಗಿ ಮಾಡ್ಕೋಬೋದು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಎಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್.